5 ರಾಜ್ಯಗಳ ಚುನಾವಣೆ ಆಯಿತು. ಈಗ ಕುತೂಹಲ, ಯಾರು ಮುಖ್ಯಮಂತ್ರಿ, ಯಾವ ಒಂದು ಪಕ್ಷದ ಜೊತೆ ಸೇರ್ಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಒಂದು 3 ರಾಜ್ಯದಲ್ಲಿ ಆ ಒಂದು ಗೊಂದಲ ಇದೆ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ. ತಮಿಳುನಾಡಿನಲ್ಲಂತೂ ಮುಖ್ಯಮಂತ್ರಿ ಆಗುವಂಥದ್ದು ವಿಜಯ್, ಆದರೆ ಯಾರ ಜೊತೆ ಸೇರ್ಕೊಂಡು ಅನ್ನುವಂಥ ಕುತೂಹಲ ಇದೆ. ಕೆಲವರಿಗೆ ಆಲ್ರೆಡಿ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಇನ್ನು ಉಳಿದಂಥವ್ರು ಯಾರೆಲ್ಲ ಕೊಡ್ತಾರೆ, ಎಐಎಡಿಎಂಕೆ ಜೊತೆ ಇವರು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರಾ ಅಥವಾ ಅಲ್ಪ ಮೊತ್ತದ ಸರ್ಕಾರವನ್ನ ರಚನೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಕುತೂಹಲ. ಇವತ್ತು ರಾಜ್ಯಪಾಲರನ್ನು ಹೋಗಿ ಭೇಟಿ ಆಗ್ತಾ ಇದ್ದಾರೆ ವಿಜಯ್. ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಅಂತ. ನಂಬರ್ ಗೇಮ್ ನಲ್ಲಿ ಸಕ್ಸಸ್ ಆದ್ರ ವಿಜಯ್ ಅನ್ನುವಂಥದ್ದಕ್ಕೆ ಇವತ್ತು ಒಂದು ಸ್ಪಷ್ಟವಾದಂತ ಕ್ಲಾರಿಟಿ ಸಿಗುತ್ತೆ. ಇದು ಹಕ್ಕು ಮಂಡನೆ, ನಾಳೆಯ ಪ್ರಮಾಣ ವಚನ. ನೆಹರು ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಆಯ್ಕೆ ಆದರು. ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಯಿತು. ಡಿಎಂಕೆಗೆ ಕೈಕೊಟ್ಟು ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನ ಕೊಡ್ತಾ ಇದೆ. ಅದಕ್ಕೆ ಡಿಎಂಕೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ಬೆನ್ನಿಗೆ ಚೂರಿ ಹಾಕುವಂತವರು. ರಾಹುಲ್ ಗಾಂಧಿಗೆ ಯಾರು ಸಪೋರ್ಟ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಡಿಎಂಕೆ ಅವರ ಬೆಂಬಲಕ್ಕೆ ನಿಂತಿತ್ತು. ಇವತ್ತು ನಮಗೆ ಕೈಕೊಟ್ಟು ಹೋಗ್ತಾ ಇದ್ದಾರೆ ಅಂತ. ಎಡಪಕ್ಷಗಳು ವಿಸಿಕೆ ಬೆಂಬಲ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಂಬಲ ಕೊಟ್ಟಂತವ್ರಿಗೆ ಲಾಟ್ರಿ ಇಲ್ಲಿ. ಯಾಕೆಂದ್ರೆ 2 ಸ್ಥಾನ ಇದ್ರೂ 1 ಸಚಿವ ಸ್ಥಾನ ಸಿಗುವಂತ ಚಾನ್ಸಸ್ ಇರುವಂತ ಹಿನ್ನೆಲೆಯಲ್ಲಿ ಬೆಂಬಲವನ್ನ ಕೊಡ್ಕೊಳ್ತಾರೆ. ಅವ್ರಿಗೇನು ಪಕ್ಷ ಉಳಿಬೇಕು, ಅವರ ಗೆದ್ದಿರುವಂತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆದ್ರೆ ಮತ್ತೆ ನೆಕ್ಸ್ಟ್ ಕ್ಷೇತ್ರಗಳಲ್ಲಿ ಆಯ್ಕೆ ಆಗ್ಬೋದು ಅಂತ. ಸೊ ಹೀಗಾಗಿ ವಿಜಯ್ ಅತ್ತ ಹೊಲವು. ವಿಜಯ್ಗೆ ಅಣ್ಣಾ ಡಿಎಂಕೆಯು ಕೂಡ ಬೆಂಬಲ ಕೊಡುವಂತ ಚಾನ್ಸಸ್ ಇದೆ. ಎಐಎಡಿಎಂಕೆ ಪಕ್ಷವನ್ನ 2ನೇ ಆಯ್ಕೆಯಲ್ಲಿಟ್ಟಿರುವಂಥದ್ದು ವಿಜಯ್. ಇಂದು ಸಭೆ ಸೇರಿ ಬೆಂಬಲದ ಬಗ್ಗೆ ಚರ್ಚೆಯನ್ನ ಫೈನಲ್ ಮಾಡಲಾಗುತ್ತೆ. ಇದು ಸರ್ಕಾರ ರಚನೆಗೆ ವಿಜಯ್ ಹಕ್ಕು ಮಂಡನೆ. ನಾಳೆ ಚೆನ್ನೈನಲ್ಲಿ ಜನನಾಯಕನ್ ಪ್ರಮಾಣ ವಚನ ಸ್ವೀಕಾರ ನಡೆಯಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೆಹರು ಸ್ಟೇಡಿಯಂನಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಕೂಡ ಆಗ್ತಾ ಇದೆ. ಇವತ್ತು ರಾಜ್ಯಪಾಲರಾಗಿರುವಂತ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿ ಆಗ್ತಾರಂತೆ. ಭೇಟಿಯಾದ ಬಳಿಕ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. 20 ಸಚಿವರ ಜೊತೆಗೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಸುನಾಮಿ ಸೃಷ್ಟಿಸಿರುವಂಥದ್ದು ವಿಜಯ್. ಆ ಸುನಾಮಿ ಹೇಗಿದೆ ಎಲ್ರಿಗೂ ಗೊತ್ತಿರುವಂಥದ್ದು. ಅಂದ್ರೆ ವಿಜಯ್ ಪರವಾಗಿ ಯಾವ ರೀತಿಯ ಅಲೆ ಇತ್ತು ಅಂತ. ವಿಜಯ್ ಮುಂದಿದೆ ಸಾಲು ಸವಾಲುಗಳು. ಮುಖ್ಯವಾಗಿ ಆಡಳಿತದ ಅನುಭವದ ಕೊರತೆ. ವಿಜಯ್ ಸೇರಿದಂತೆ ಗೆದ್ದಿರುವಂತ ಇನ್ನ 106 ಜನ ಇದಾರಲ್ಲ, ಟೋಟಲಿ 108 ಸೀಟು, 2 ಸೀಟಲ್ಲಿ ವಿಜಯ್ ಆಯ್ಕೆ ಆಗಿದ್ದಾರೆ. ಸೊ ಹೀಗಾಗಿ ವಿಜಯ್ ಸೇರಿದಂತೆ ಉಳಿದಂತ 106 ಜನರಿಗೂ ಕೂಡ ಅನುಭವದ ಕೊರತೆ ಇದೆ. ಅಲ್ಲಿ ಯಾರು ಕೂಡ ಎಕ್ಸ್ಪೀರಿಯನ್ಸ್ ಇರುವಂತವರಲ್ಲ. ಸೊ ಮೊಟ್ಟ ಮೊದಲ ಬಾರಿಗೆ ಈ ಪಕ್ಷ ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು. ಸೊ ಬೆಟ್ಟದಷ್ಟು ಭರವಸೆ, ನಿರೀಕ್ಷೆಗಳು ಇರುವಂಥದ್ದು. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. 10 ಲಕ್ಷ ಕೋಟಿ ಸಾಲ ಇರುವಂಥದ್ದು ತಮಿಳುನಾಡು ಸರ್ಕಾರದ ಮೇಲೆ. ಹಣಕಾಸು ಹೊಂದಾಣಿಕೆನೇ ದೊಡ್ಡ ಚಾಲೆಂಜ್ ಆಗಿದೆ. ಸಾಲದ ಹೊರೆ ಇದೆ. ಹೇಗೆ ನಿಭಾಯಿಸ್ತಾರೆ? ಈ ಗ್ಯಾರಂಟಿಗಳಿದಾವಲ್ಲ, ಅವ್ರ ಗ್ಯಾರಂಟಿಗಳು ಅದನ್ನು ಪೂರೈಸಬೇಕು ಅಂದ್ರೆ ಹತ್ತತ್ರ ಒಂದು 80 ರಿಂದ 90 ಸಾವಿರ ಕೋಟಿ ಬೇಕು. ಮೈತ್ರಿ ನಿರ್ವಹಣೆಯೂ ಕೂಡ ವಿಜಯ್ಗೆ ದೊಡ್ಡ ಸವಾಲಾಗಿದೆ. ಡಿಎಂಕೆ ಮತ್ತು ಎಐಡಿಎಂಕೆಯನ್ನು ಎದುರಿಸುವಂಥದ್ದು. ಅಕಸ್ಮಾತ್ ಎಐಡಿಎಂಕೆ ಬೆಂಬಲವನ್ನ ಪಡ್ಕೊಳ್ಳಿಲ್ಲ ಅಂದ್ರೆ ಡಿಎಂಕೆ ಎಐಡಿಎಂಕೆ ಇಬ್ಬರೂ ಕೂಡ ಬಂದು ಆಪೋಸಿಷನ್ ಅಲ್ಲಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಎದುರಿಸೋದು ಇದೆಯಲ್ಲ, ಅದು ತುಂಬಾ ಕಷ್ಟ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಗಟ್ಮುಟ್ಟಾದಂಥ ಒಬ್ಬ ಪ್ರತಿಪಕ್ಷ ನಾಯಕರಿದ್ರೆ, ಗಟ್ಮುಟ್ಟು ಅಂದ್ರೆ ಮಾತುಗಳಲ್ಲಿ ಪಕ್ಷವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ತಂತ್ರಗಳಲ್ಲಿ. ಈಗ ಸಿದ್ದರಾಮಯ್ಯನವರು ಇದ್ರಲ್ಲ ಬಿಜೆಪಿ ಸರ್ಕಾರ ಇದ್ದಾಗ, ಎಂತ ಪವರ್ಫುಲ್ ವಿಪಕ್ಷ ನಾಯಕರು ಸಿದ್ದರಾಮಯ್ಯನವರು. ಆ ರೀತಿಯಾಗಿ ಏನಾದರೂ ಬಂದುಬಿಟ್ರೆ ಮುಗ್ದೋಯ್ತು ಕತೆ ವಿಜಯ್ದು. ಸೊ ಹೀಗಾಗಿ ಫ್ರೆಶ್ ಫೇಸ್ ಅನ್ನುವಂಥದ್ದು ಮಾತ್ರ ಅಲ್ಲ, ನಿರೀಕ್ಷೆಗಳು, ಭರವಸೆಗಳು ದೊಡ್ಡ ಮಟ್ಟದಲ್ಲಿದ್ದಾವೆ. ಅದನ್ನು ಹೇಗೆ ಫುಲ್ಫಿಲ್ ಮಾಡ್ತಾರೆ, ಆ ಭರವಸೆಗಳನ್ನ ಈಡೇರಿಸ್ತಾರೆ ಅಂತ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸಹಜವಾಗಿ ನಿರೀಕ್ಷೆಗಳು, ಭರವಸೆಗಳು ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯಾವಾಗ ಯಾರ ಜೊತೆ ಅವರು ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಕೆಲವರು ಹೇಳ್ತಾ ಇದ್ದಾರೆ ನಾವು ಬೆಂಬಲ ಕೊಡ್ತಾ ಇದೀವಿ ಅಂತ. ಅಧಿಕೃತವಾಗಿ ಯಾವ ಕ್ಲಾರಿಟಿ ಸಿಗ್ಬೋದು? ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಗ್ಯಾರಂಟಿನಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಬೆಟ್ಟದಷ್ಟು ಈಗ ಸುನಾಮಿ ಸೃಷ್ಟಿ ಮಾಡಿದ್ದಾರೆ ನಟ ವಿಜಯ್ ಅವರು. ತಮಿಳುನಾಡಲ್ಲಿ ಈಗಾಗಲೇ ಐತಿಹಾಸಿಕ ಗೆಲುವನ್ನು ಸಾಧಿಸಿದ್ದಾರೆ. ಈಗ ಸರ್ಕಾರ ರಚನೆ ಮಾಡಬೇಕು, ಮತ್ತೊಂದು ಕಡೆ ಕೊಟ್ಟಂತ ಪ್ರಣಾಳಿಕೆಯನ್ನು ಕೂಡ ಈಡೇರಿಸಬೇಕು. ಆ ಒಂದು ಚಾಲೆಂಜು ನಟ ವಿಜಯ್ ಅವರ ಮೇಲೆ ಇರುವಂತದ್ದು. ಹಾಗಾಗಿನೇ ಈಗ ಮೊದಲ ಬಾರಿಗೆ ಈಗ ಶಾಸಕರನ್ನು ಸೆಳೆಯುವ ಮುಖಾಂತರವಾಗಿ ಸರ್ಕಾರವನ್ನ ರಚನೆ ಮಾಡುವಂತ ಬಹುಮತವನ್ನು ಸಾಬೀತುಪಡಿಸುವಂತೆ ಕೂಡ ಮುಂದಾಗಿದ್ದಾರೆ. ನಟ ವಿಜಯ್ ಅವರು ನಿನ್ನೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕವಾಗಿ ಉಳಿದಿರ್ತಕ್ಕಂಥ 10 ರಿಂದ 11 ಜನ ಶಾಸಕರನ್ನ ಎಲ್ಲಿಂದ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಈಗಾಗಲೇ
ಕಾಂಗ್ರೆಸ್ನ 5 ಶಾಸಕರನ್ನು ಕೂಡ ಗಾಳ ಹಾಕಿದ್ದಾರೆ. ಅವರು ಕೂಡ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಟಿವಿಕೆ ಜೊತೆ ಕೈ ಜೋಡಿಸುವಂತೆ ಕೂಡ ನಡೆಯನ್ನು ತೋರಿರುವಂತದ್ದು. ನಿನ್ನೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡಬೇಕು ಅಂದ್ರೆ ಡಿಎಂಕೆ ಜೊತೆ ಮೈತ್ರಿ ಇತ್ತು ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ, ಮತ್ತೆ ಕಳೆದ ವಿಧಾನಸಭಾ ಚುನಾವಣೆ ಕೂಡ ಡಿಎಂಕೆ ಜೊತೆ ಕಾಂಗ್ರೆಸ್ ನಾಯಕರು ಇದ್ರು. ಆದ್ರೆ ಈಗ ಡಿಎಂಕೆ ಅಲ್ಲಿ ಸೋತಿದೆ. ಡಿಎಂಕೆ ಬಿಟ್ಟು ಈಗ ಎಲ್ಲೊಂದ್ ಕಡೆ ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸೋದ್ರ ಮುಖಾಂತರವಾಗಿ ಅಲ್ಲಿ ಸರ್ಕಾರಕ್ಕೆ ಬೆಂಬಲ ಕೊಡುವಂತದ್ದು ಮತ್ತೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಕೂಡ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ನಿರ್ಣಯವನ್ನು ತೆಗೆದುಕೊಂಡಿರುವಂತದ್ದು. ಆ ಒಂದು ನಿರ್ಣಯವನ್ನು ಆಧಾರದ ಮೇಲೆ ಈಗ ಕಾಂಗ್ರೆಸ್ ಶಾಸಕರು 5 ಶಾಸಕರು ಟಿವಿಕೆ ಜೊತೆ ಕೈ ಜೋಡಿಸುವಂತೆ ಕೂಡ ಮುಂದಾಗಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 6 ಜನ ಶಾಸಕರು ಅಂದ್ರೆ 11 ಜನ ಶಾಸಕರನ್ನ ಈಗ ಬೆಂಬಲವನ್ನು ಕೋರಿರುವಂತದ್ದು ನಟ ವಿಜಯ್ ಅವರು. ಹಾಗಾಗಿನೇ ಕಾಂಗ್ರೆಸ್ನ 5 ಶಾಸಕರ ಜೊತೆಗೆ ಸಿಪಿಐ ಮತ್ತೆ ಸಿಪಿಎಂ ಅದ್ರ ಜೊತೆಗೆ ಉಳಿದಿರ್ತಕ್ಕಂಥ 2 ಅಂದ್ರೆ ವಿಸಿಕೆ ಪಾರ್ಟಿಯನ್ನ 6 ಜನ ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಪಿಎಂಕೆ ಶಾಸಕರನ್ನು ಕೂಡ ಅಂದ್ರೆ 4 ಶಾಸಕರು ಕೂಡ ಗೆದ್ದಿದ್ದಾರೆ. ಅವರು ಪಿಎಂಕೆ ಶಾಸಕರು ಸದ್ಯಕ್ಕೆ ಎಡಿಎಂಕೆ ಅವರ ಜೊತೆ ಕೂಡ ಇದ್ದಾರೆ. ಹಾಗಾಗಿನೇ ಅವರು ಜೊತೆ ಬಿಟ್ಟು ಹೊರಗಡೆ ಬರ್ತಾರ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ನೀವು ಆಗ್ಲೇ ಹೇಳ್ತಾ ಇದ್ರಿ ಬಹಳ ಪ್ರಮುಖವಾಗಿ ನಟ ವಿಜಯ್ ಅವರು ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಮತ್ತೆ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇಲ್ಲ, ಮತ್ತೆ ಆಡಳಿತ ಅನುಭವ ಕೂಡ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ಎಡಿಎಂಕೆ ಮತ್ತೆ ಡಿಎಂಕೆ ಎರಡೂ ಕೂಡ ಒಟ್ಟಾಗಿ ವಿಧಾನಸಭೆಯಲ್ಲಿ ಕೂತ್ಕೊಂಡ್ರೆ, ಅವರು ಒಟ್ಟಾಗಿ ಕೂತ್ಕೊಂಡ್ರೆ ನಿಜಕ್ಕೂ ಕೂಡ ಅವರು ಮಾಡುವಂತ ಒಂದು ಏನಾದರೂ ಅಂದ್ರೆ ಸರ್ಕಾರದ ವೈಫಲ್ಯನ ಎತ್ತಿಡುವಂತ ಸಂದರ್ಭದಲ್ಲಿ ಅದನ್ನು ಎದುರಿಸುವಂತದ್ದು ಕೂಡ ನಟ ವಿಜಯ್ ಅವರಿಗೆ ಕೂಡ ಚಾಲೆಂಜ್ ಆಗುತ್ತೆ. ಹಾಗಾಗಿನೇ ನಟ ವಿಜಯ್ ಅವರು ಕೂಡ ಇಲ್ಲೊಂದ್ ಕಡೆ ಅನುಭವ ಇರತಕ್ಕಂತ ಒಂದು ಪಾರ್ಟಿಗಳನ್ನ ಅಂದ್ರೆ ಎಡಿಎಂಕೆ ಅವ್ರ ಜೊತೆಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಬೆಂಬಲವನ್ನು ತೆಗೆದುಕೊಂಡ್ರೆ ನಮಗೆ ಅನುಕೂಲ ಆಡಳಿತದಲ್ಲಿ ನಡೆಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಟ ವಿಜಯ್ ಅವರು ಕೂಡ ಮುಂದಿದೆ. ಹಾಗಾಗಿನೇ ಸ್ವಲ್ಪ ಆಲೋಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಸಂಪೂರ್ಣವಾಗಿ ಆಲೋಚನೆಯನ್ನು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಬೇರೆ ಬೇರೆ ರೀತಿಯಂತ ಇತಿಹಾಸ ಇದೆ. ಜಯಲಲಿತಾ ಅಂತವರು ಆಡಳಿತ ನಡೆಸುವಂತವರು ಮತ್ತೆ ಕರುಣಾನಿಧಿ ಅಂತವರು ಆಡಳಿತ ನಡೆಸುವಂತವರು ಉದಾಹರಣೆಗಳು ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಸ್ಟಾಲಿನ್ ಅವರು ಅತ್ಯಂತ ಪ್ರಭಾವಿ ನಾಯಕರಾಗಿದ್ರು. ಇಲ್ಲೊಂದ್ ಕಡೆ ಕೇಂದ್ರದ ಎನ್ಡಿಎ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರ ಜೊತೆಗೂಡಿ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು. ಮತ್ತೆ ಸರ್ಕಾರದಲ್ಲೂ ಕೂಡ ಅಷ್ಟು ವರ್ಷಗಳ ಕಾಲ ತಮಿಳುನಾಡಿನ ಆಡಳಿತ ನಡೆಸಿದ್ರು. ಈಗ ನಟ ವಿಜಯ್ ಅವರು ಬಿರುಗಾಳಿಯಂತೆ ಬಂದು ಸುನಾಮಿಯಂತೆ ಬಂದು ಈಗ ಎಲ್ಲ ಒಂದ್ ಕಡೆ 108 ಸ್ಥಾನ ಗೆಲ್ಲೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡುವಂತದ್ದು ಮತ್ತೆ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜ್ಗಳಿದೆ. ಒಂದ್ ಕಡೆ ಎಡಿಎಂಕೆ ಮತ್ತೆ ಡಿಎಂಕೆ ಒಂದಾಯ್ತು ಅಂತಂದ್ರೆ ಅಂದ್ರೆ ಅಪೋಸಿಷನ್ ಕೂತ್ಕೊಂತು ಅಂದ್ರೆ ಅವರನ್ನು ಎದುರಿಸುವಂತದ್ದು, ಮತ್ತೊಂದು ಕಡೆ ಕೊಟ್ಟಂತ ಒಂದು ಏನು ಪ್ರಣಾಳಿಕೆಯಲ್ಲಿ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಡಲಾಗಿದೆ ಅದನ್ನು ಈಡೇರಿಸುವಂತದ್ದು, ಇವೆಲ್ಲ ಕೂಡ ಚಾಲೆಂಜ್ಗಳಿದೆ. ಹಾಗಾಗಿನೇ ಈ ಒಂದು ಚಾಲೆಂಜ್ಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ನಡೆಯನ್ನು ತೋರಬೇಕು ನಿಟ್ಟಲ್ಲಿ ಕೂಡ ಈಗಾಗಲೇ ಆಲೋಚನೆ ಮಾಡಿದ್ದಾರೆ. ಸದ್ಯಕ್ಕಂತೂ ನಟ ವಿಜಯ್ ಅವರು ಇವತ್ತು ಬಹಳ ಪ್ರಮುಖವಾಗಿ ಗವರ್ನರ್ನ ಭೇಟಿಗೂ ಕೂಡ ಅವಕಾಶ ಕೋರಿದ್ದಾರೆ. ಗವರ್ನರ್ ಭೇಟಿ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ಇವತ್ತು ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ರಚನೆ ಮಾಡುವಂತ ನಿಟ್ಟಿನಲ್ಲಿ ಹಕ್ಕು ಮಂಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತದ್ದು. ನಾಳೆ ಮೇ 7ನೇ ತಾರೀಕು ಅಲ್ಲಿ ನೆಹರು ಕ್ರೀಡಾಂಗಣದಲ್ಲಿ ನೆಹರು ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು, ಅವ್ರ ಜೊತೆಗೆ 20 ಜನ ಸಚಿವರುಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.